ಎಲ್ಲ ಪ್ರಾರಂಭ ಮಾಡು ಸಮಸ್ತ ಅನೇಕ ಹೋರಾಟಗಾರರು ಕೂಡ ನಿಮ್ಮ ಚಿತ್ರಗಳಾಗಿರ್ತಕ್ಕಂಥ 30ನೇ ತಾರೀಕಿನಂದು ಕನ್ನಡ ನಾಡಿನ 30,000 ರೈತರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಅನ್ನ ಕೊಟ್ಟಿರ್ತಕ್ಕಂಥ ಅನ್ನದಾತನಿಗೆ ಗೌರವ ಕೊಡಬೇಕು ಅಂತ ಹೇಳಿ 30,000 ರೈತರನ್ನ ದಯವಿಟ್ಟು ವೇದಿಕೆ ಬಂದು ಪ್ರಶಸ್ತಿ ನಡೆಸಬೇಕು. ಯಾರು ಕೂಡ ಮುಂದಾಗ್ತಾ ಇಲ್ಲ ಅನ್ನೋಂಥ ನೋವು ಇವತ್ತು ಕಾರಣ ಬಹಳ ಜನ ಹೇಳ್ತಾರೆ ಸಾಲ ಮನ್ನಾ ಆಗಬೇಕು, ಸಾಲ ಮನ್ನಾ ಆದರೆ ರೈತರ ಜೀವನ ಒಳ್ಳೆಯದಾಗ್ತದೆ ಅಂತ. ನಾನು ಸರ್ಕಾರಕ್ಕೆ ಹೇಳ್ತೇನೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ರೈತರಿಗೆ ಯಾವ ಸಾಲ ಮನ್ನಾ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಸಾಲ ಮನ್ನಾ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಸಾಲ ಮನ್ನಾ ಮಾಡುವುದರಿಂದ ನಮ್ಮ ರೈತರಿಗೆ ಶಾಶ್ವತ ಪರಿಹಾರ ಅದು ಸಿಗಲಿಕ್ಕೆ ಸಾಧ್ಯ. ನಮ್ಮ ರೈತರು ಕಷ್ಟಪಟ್ಟು 12 ತಿಂಗಳು ಹೊಲದಲ್ಲಿ ಬೆಳೆದು ಅವರು ಬೆಳೆದಿರುವಂಥ ಬೆಂಬಲ ಒಂದು ಬೆಲೆಯನ್ನು ನಿಗದಿಪಡಿಸುವಂಥ ಅಧಿಕಾರ ನಮ್ಮ ರೈತರಿಗೆ ಕೊಡ್ರಿ. ನೀವು ನಮ್ಮ ರೈತರಿಗೆ ಬೆಳೆದಿರುವಂಥ ಬೆಳೆಗೆ ಒಂದು ಬೆಲೆ ನಿಗದಿ ಮಾಡುವಂಥ ಅಧಿಕಾರ ನಮ್ಮ ರೈತರಿಗೆ ಕೊಟ್ಟರೆ ಅಂತಂದರೆ ರೈತರ ಸಾಲ ನೀವು ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸರ್ಕಾರದ ಸಾಲನೇ ನಮ್ಮ ರೈತರು ಮನ್ನಾ ಮಾಡ್ತಾರೆ. ಒಂದು ಸಣ್ಣ 5 ರೂಪಾಯಿ ಪೆನ್ನು ತಯಾರು ಮಾಡುವಂಥ ಒಂದು ಕಂಪನಿಗೆ ಆ ಪೆನ್ನಿಗೆ ಬೆಲೆ ಕಟ್ಟುವಂಥ ಅಧಿಕಾರ ಆ ಕಂಪನಿಗೆ ಸರ್ಕಾರ ಕೊಡ್ತದೆ. ಆದರೆ ಕಷ್ಟಪಟ್ಟು ಇಷ್ಟೊಂದು ಸಾವಿರ ಕ್ವಿಂಟಲ್ ಎಲ್ಲ ಈ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ರೈತ ಮಾಡಿ ಎಲ್ಲರಿಗೂ ಬಡ್ಡಿ ತುಂಬಿಸ್ತಾರಲ್ಲ, ಅಂಥವರಿಗೆ ಒಂದು ಬೆಂಬಲ ಬೆಲೆಯನ್ನು ನಿಗದಿ ಮಾಡುವಂಥ ಅಧಿಕಾರ ಕೊಡಬೇಕು ಅನ್ನುವಂಥ ಸಾಮಾನ್ಯ ಪರಿಕಲ್ಪನೆ ನಿಮಗೆ ಬರಬಹುದು ಅಂತಂದರೆ ಬಹುಶಃ ರೈತರು ಮುಗಿಸಿದ್ರೆ ಜಗವೆಲ್ಲ ಉಪವಾಸಗಳು. ಒಂದು ವರ್ಷ ಯಾವ ಬೆಳಿಬೇಕು, ನಾವು ಯಾರು ಬೆಳೆಯೋದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಯಾರಾದರೂ ಬೆಳೆಯೋದು ಬಿಟ್ಟರೆ ಬಹುಶಃ ನೀರು ಕೊಡೋದು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಇವತ್ತು ನಾವು ರೈತರನ್ನ ಯಾವ ಥರ ಗೌರವಿಸಬೇಕು ನೋಡಿ. ಸಮಾಜದಲ್ಲಿ ಅನೇಕ ಥರದ ಉದ್ಯೋಗಗಳನ್ನು ಅನೇಕ ಜನ ಮಾಡಿಕೊಡ್ತಾರೆ. ಈ ಮನಸ್ಸು ಮಾಡಿದರೆ ಸರ್ಕಾರ ಬೇಡಿಸುವಂಥ ಪ್ರತಿನಿಧಿ ಸಂಘಟನೆ ಇವತ್ತು ಮತ್ತೆ ಅಂತ ಸಂಘಟನೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಕರ್ನಾಟಕದ ಪರ್ಯಾಯ ವ್ಯವಸ್ಥೆ ಉಂಟಾಗಿರ್ತಕ್ಕಂಥ ಕರ್ನಾಟಕ ಇಲ್ಲಿ ಯಾವತ್ತೂ ಸಹ ಮತ್ತೊಬ್ಬರಿಗೆ ಹರಿಯಾಣಕ್ಕೆ ಕೇಳುವಂಥ